ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಈಗಾಗಲೇ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಾಗಲೇ ವಿರೋಧ ವ್ಯಕ್ತವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಸಮಿತಿಯೂ ಕೂಡ ರಚನೆಯಾಗಿದೆ. ಆ ಒಂದು ಹೋರಾಟ ಸಮಿತಿಯ ನೇತೃತ್ವ ವಹಿಸಿರ್ತಕ್ಕಂಥ ಅಖಿಲೇಶ್ ಚಿಪ್ಲಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಯಾಕೆ ಇಷ್ಟೊಂದು ವಿರೋಧ ಅಂತ, ಯಾವ ಕಾರಣಕ್ಕಾಗಿ ವಿರೋಧ ಮಾಡ್ತಿದ್ದೀರಿ, ಏನೆಲ್ಲ ಮಾರಕ ಆಗತ್ತೆ ಅಂತ ನಿಮ್ಮ ಅಭಿಪ್ರಾಯದ ಪ್ರಕಾರ? ನೋಡಿ, ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ಶಿವಮೊಗ್ಗ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಶರಾವತಿ ಸಿಂಗಳಿಕ ಅಭಯಾರಣ್ಯದ ಕೇಂದ್ರ ಭಾಗದಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇದಕ್ಕಾಗಿ ಸುಮಾರು 400 ಎಕರೆ ಮಳೆ ಕಾಡುಗಳನ್ನು ಕಳ್ಕೋಬೇಕಾಗತ್ತೆ. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಅಪಾರ ಜೀವಿ ವೈವಿಧ್ಯ ನೆಲೆ ನಾಶ ಆಗುತ್ತೆ. ನೋಡಿ, ಅಲ್ಲಿ ಪ್ರಪಂಚದಲ್ಲೇ 2,500 ಸಿಂಗಳಿಕೆಗಳಿದ್ದಾವೆ. ಅದರಲ್ಲಿ 1/3 ಭಾಗ ಅಂದರೆ 730 ಸಿಂಗಳಿಕೆಗಳು ಆ ಭಾಗದಲ್ಲಿದ್ದಾವೆ. ಈ ಯೋಜನಾ ಪ್ರದೇಶದಲ್ಲಿ 2 ಆ ಥರದ ಹಿಂಡುಗಳಿದ್ದಾವೆ. ಅವು ಬದುಕಲಿಕ್ಕೆ 200-300 ಜಾತಿಯ ಮರಗಳು ಬೇಕು. ಆ ಮರಗಳ ಹಣ್ಣು, ತೊಗಟೆ, ಚಿಗುರು, ಎಲೆ, ಕಾಯಿ, ಬೀಜ ಇವುಗಳನ್ನು ತಿಂದು ಬದುಕ್ತವೆ. ಅವು ಎಂದಿಗೂ ನೆಲಕ್ಕೆ ಇಳಿಯೋದಿಲ್ಲ. ಅವು ಎತ್ತರದ ಮರನೇ ಬೇಕು ಅವಕ್ಕೆ. ಆ ಜಾಗದಲ್ಲಿ ನೀವು 16,000 ಮರಗಳನ್ನು ಕಡಿಯೋಕ್ಕೆ ಹೊಂಟಿದ್ದೀರಿ. ಅಲ್ಲಿ 100 ಅಡಿ ರಸ್ತೆ ಅಗಲವನ್ನು ಮಾಡಿದರೆ ಅವು ಮೇಲೆ ದಾಟಲಿಕ್ಕೆ ಅವ್ರಿಗೆ ದಾರಿಯಲ್ಲಿರುತ್ತೆ. ಒಂದು ಮರದಿಂದ ಒಂದು ಮರಕ್ಕೆ ದಾಟ್ತಾ ಹೋಗ್ತವೆ. ಅವು ಕೆಳಗೆ ನೆಲಕ್ಕೆ ಇಳಿಯೋದಿಲ್ಲ ಅವು. ಆಮೇಲೆ ದೊಡ್ಡ ಮಂಗಟ್ಟೆ ಹೆಕ್ಕಿಂತಾರೆ, ಈ ಗ್ರೇಟ್ ಇಂಡಿಯನ್ ಹಾರ್ಬಿಲ್ ಅಂತ ಇರ್ತಾರೆ. ಇಲ್ಲಿ ಅಗಣಿತ ಸಂಖ್ಯೆಯಲ್ಲಿ ಜೀವಿ ವೈವಿಧ್ಯ ಇದೆ. ಅಲ್ಲಿ ನೀವು ಯಾವುದೋ ಒಂದು ಅನಾವಶ್ಯಕ ಪ್ರಾಜೆಕ್ಟನ್ನು ಮಾಡಲಿಕ್ಕೆ, ನೀವು ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಈ ತರಹದ ಯೋಜನೆಯನ್ನು ತಂದು ದಯವಿಟ್ಟು ಅಲ್ಲಿ ಹಾಳು ಮಾಡಬೇಡಿ. ಇದ್ರ ಜೊತೆಗೆ ಈಗ ನೋಡಿ, ನಾವು ಅಣೆಕಟ್ಟು ಕಟ್ಟಿದ್ದೀವಿ. 60ನೇ ದಶಕದಲ್ಲಿ ಅಣೆಕಟ್ಟು ಕಟ್ಟಿದಾಗ ಒಂದಷ್ಟು ಕುಟುಂಬಗಳು ಒಕ್ಕಲೆಬ್ದರು. ಅವ್ರಿಗೆ ಇವತ್ತಿನವರೆಗೆ ಯಾವುದೋ ನೆಲೆ ಸಿಕ್ಕಿಲ್ಲ. ಸರಿಯಾದ ಸವಲತ್ತನ್ನು ಸರ್ಕಾರ ಇನ್ನೂ ಕಲ್ಪನೆ ಮಾಡಿಕೊಟ್ಟಿಲ್ಲ. ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಅವರು. ಈಗ ಅವ್ರನ್ನ ಇಟ್ಕೊಂಡು ನೀವು ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡದೆ ನೀವು ಮತ್ತಷ್ಟು ಜನರನ್ನು ಮತ್ತೆ ಒಕ್ಕಲೆಬ್ಸೋಕೆ ಹೊಂಟಿದ್ರಿ. ಇದು ಏನು ನೈತಿಕತೆ? ನೀವು ಸರ್ಕಾರದ ನಿಲುವೇನು ನಿಮ್ಮದು? ಈಗ ಅವರು ಕಳೆದ 60 ವರ್ಷದಿಂದ ಸಂತ್ರಸ್ತಾಗೇ ಇದ್ದಾರೆ. ಅವರು ಇನ್ನೂ ಹಾಗೆ ಇರಬೇಕಾ? ಅದೊಂದು ಸಮಸ್ಯೆ ಜೀವಂತವಾಗಿ ಇಟ್ಕೊಂಡೇ ನೀವು ರಾಜಕೀಯ ಮಾಡಬೇಕಾ ಅನ್ನೋದು ಪ್ರಶ್ನೆ. ಸರಿಗ ಅಂದರೆ ಆ ಯೋಜನೆಯ ಭಾಗವಾಗಿ ರಸ್ತೆ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದ ಸ್ಫೋಟಕಗಳನ್ನು ಬಳಸಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇದು ಅಲ್ಲಿಯ ಗುಡ್ಡಗಾಡು ಪ್ರದೇಶಗಳಿಗೆ ಎಷ್ಟು ಹಾನಿಯಾಗ್ಬೋದು, ಮುಂದೆ ಗುಡ್ಡ ಕುಸಿತ ಆಗುವಂಥ ಸಂಭವ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ಬೋದು ಅಂತ? ಇದನ್ನು, ಈ ಯೋಜನೆಯನ್ನು ತಲಕಳಲೆ ಡ್ಯಾಮಿಂದ ಕೆಳಗಡೆ ಗೇರ್ಸೊಪ್ಪ ಡ್ಯಾಮಿಗೆ ಇದು ಮಾಡ್ತಾರೆ, ಸುರಂಗವನ್ನು ಕೊರೀತಾರೆ. ಆ ಸುರಂಗವನ್ನು ಕೊರಿಲಿಕ್ಕೆ 18,000 ಟನ್ ಕೈಗಾರಿಕಾ ಸ್ಫೋಟಕಗಳನ್ನು ಬಳಸ್ತೀವಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಆಮೇಲೆ ಅದರಿಂದ ಹೊರಗೆ ಬರುತ್ತೆ ಸುಮಾರು 12 ದಶಲಕ್ಷ ಟನ್ ತ್ಯಾಜ್ಯ, ವಿಷಕಾರಿ ತ್ಯಾಜ್ಯ ಬರುತ್ತೆ. ಆ ಟನಲ್ ಕೊರೆದ್ರೆ 12 ದಶಲಕ್ಷ ಟನ್ ವಿಷ ತ್ಯಾಜ್ಯನ ಎಲ್ಲಿ ಹಾಕ್ತೀರಿ ನೀವು? ನದಿಯ ಮೇಲ್ಭಾಗದಲ್ಲಿ ಹಾಕ್ತಾರೆ. ಅಲ್ಲೂ ಜಾಗ ತೋರಿಸಿದ್ದಾರೆ. ಬರೀ 124 ಮೀಟರ್ ದೂರದಲ್ಲಿ ಹಾಕ್ತಾರೆ ಅದನ್ನ. ಅದಷ್ಟು ವಿಷ ತ್ಯಾಜ್ಯಗಳು ನದಿಯನ್ನು ಸೇರ್ತವೆ. ನದಿಯನ್ನು ಸೇರಿದ ಮೇಲೆ ಕೆಳಗಡೆ ಹೊನ್ನಾವರದವ್ರ ಪಾಡು ಏನಾಗ್ಬೋದು? ಆ ನದಿಯ ಕತೆ ಏನಾಗ್ಬೋದು? ಸಮುದ್ರ ಜೀವಿಗಳ ಕತೆ ಏನಾಗ್ಬೋದು? ಯಾಕೆ ನಿಧಾನವಾಗಿ ಹೋಗುತ್ತಲ್ಲ ಅದು. ಈ ತ್ಯಾಜ್ಯಗಳು ನೀರಿನ ಮೂಲಕ ಮಳೆ ಬಂದಾಗ ಹೋಗ್ತವೆ, ವಿಷಕಾರಿ ತ್ಯಾಜ್ಯಗಳು. ಅಲ್ಲಿ ರೈತರ ಬದುಕೇನು? ಅಲ್ಲಿ ಇದನ್ನು ಶರಾವತಿ ನದಿಯನ್ನು ನಂಬ್ಕೊಂಡವ್ರ ಬದುಕೇನು? ಇಡೀ ಕುಮಟಾ, ಹೊನ್ನಾವರ, ಈವನ್ ಮುರುಡೇಶ್ವರದವರೆಗೂ ಇವತ್ತು ಕುಡಿಯೋ ನೀರು ಈ ನದಿಯಿಂದ ಸಪ್ಲೈ ಆಗ್ತಾಯಿದೆ. ಆ ನದಿಯನ್ನೇ ವಿಷದ ಮಡುವನ್ನಾಗಿ ಮಾಡಿ ಮಾಡಿದರೆ, ಅಥವಾ ಈ ಯೋಜನೆಯನ್ನು ಜಾರಿ ಮಾಡಿದರೆ ಹೊನ್ನಾವರ ಈ ಭೂಪಟದಲ್ಲೇ ಇರಲ್ಲ, ನಕಾಶೆಯಲ್ಲೇ ಇರಲ್ಲ. ಅದನ್ನು ಯಾಕೆ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ದೊಡ್ಡ ಪ್ರಶ್ನೆ ಆಗಿದೆ. ಸಾರ್ವಜನಿಕ ಅಹವಾಲು ಸ್ವೀಕಾರ ಸಭೆಯ ಸಂದರ್ಭದಲ್ಲಿ ಸಾಕಷ್ಟು ವಿರೋಧಗಳು ವ್ಯಕ್ತವಾಯಿತು. ಆದರೂ ಸಹ ಸರ್ಕಾರ ಈ ಯೋಜನೆಯನ್ನು ಮಾಡೋದಕ್ಕೆ ಹೊರಟಿದೆ ಹೊರತಾಗಿ ವಿರೋಧ ವ್ಯಕ್ತವಾಗಿರೋದನ್ನು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಅಂತ. ಈಗ ಸಾರ್ವಜನಿಕ ಅಹವಾಲು ಸಭೆಯನ್ನು ಕರಿಬೇಕು ಅಂತ ಕಾನೂನಿದೆ. ಅದರ ಪ್ರಕಾರ ಕರೆದಿದ್ದಾರೆ. ನಮ್ಮ 16/9/2025 ಒಂದು ಕಾರ್ಗಲ್ನಲ್ಲಿ ನಡೆದ ಸಭೆಗೆ ಸಾಕಷ್ಟು ಜನ ಬಂದಿದ್ದರು. ಅದೇ 18ನೇ ತಾರೀಕು ಗೇರ್ಸಪ್ಪದಲ್ಲಿ ನಡೆದ ಸಭೆಗೂ 10-15 ಸಾವಿರ ಜನ ಬಂದಿದ್ದರು. ಆಮೇಲೆ ಇಮೇಲ್ ಮುಖಾಂತರ, ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಸುಮಾರು 50,000 ಜನ ಇದನ್ನು ಬೇಡ ಅಂತ ಹೇಳಿದ್ದಾರೆ. ಒಂದು ಭಾಗದಿಂದ 50,000 ಜನ. ಮತ್ತು ಅಹವಾಲು ಸಭೆಯಲ್ಲಿ ಸುಮಾರು ಒಂದು 15,000 ಜನ ಹೇಳಿದ್ದಾರೆ. ಇಡೀ ರಾಜ್ಯದ ಜನತೆ ಇದರ ವಿರುದ್ಧವಾಗಿದೆ. ಈ ಯೋಜನೆ ಅನಾವಶ್ಯಕವಾದ ಯೋಜನೆ ಬೇಡ ಇದು ಅಂತ. ಇದಕ್ಕೆ ಪರ್ಯಾಯ ಮಾರ್ಗಗಳು ಇದ್ದಾವೆ. ಆದರೆ ಈ ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ಬಂದಿರತಕ್ಕಂಥ ಅಭಿಪ್ರಾಯಗಳಲ್ಲಿ ಒಬ್ಬ ಸುಮಾರು 2 ಅಹವಾಲು ಸಭೆಯಿಂದ ಸುಮಾರು 15,000 ಜನ ಸೇರಿದಲ್ಲಿ ಒಬ್ಬರು ಸಾರ್ವಜನಿಕರು ಈ ಯೋಜನೆಯನ್ನು ಬೇಕು ಅಂತ ಹೇಳಿಲ್ಲ. ಬಹಳಷ್ಟು ಅಂತಲ್ಲ, ಒಂದು ಅರ್ಜಿ ಕೂಡ ಬೇಕು ಅನ್ನುವ ಕಡೆಯಿಂದ ಬಂದಿಲ್ಲ. ಅಂದಮೇಲೆ ಸರ್ಕಾರ ಏನು ಮಾಡಬೇಕು? ಅಹವಾಲು ಸಭೆಯನ್ನು ನೆಪವಾಗಿಟ್ಕೊಂಡು ತಕ್ಷಣ ಈ ಯೋಜನೆಯನ್ನು ರದ್ದು ಮಾಡಬೇಕು. ಜನರಿಗೆ ಬೇಡದಿದ್ದು ಸರ್ಕಾರಕ್ಕೆ ಹೇಗೆ ಮಾಡ್ತದೆ? ಸರ್ಕಾರ ಲಾಭಕೋರ ಸಂಸ್ಥೆ ಏನಲ್ಲಲ್ಲ. ಸರ್ಕಾರ ಅನ್ನೋದು ಈ ಕಾಡುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಕಸ್ಟೋಡಿ ಅನ್ನೋದು, ಅರಣ್ಯ ಇಲಾಖೆ ಅನ್ನೋದು.
ಅದನ್ನ ಹಾಳು ಮಾಡೋ ಅಧಿಕಾರ ಇವರಿಗಿಲ್ಲ. ಇವರು ಕಾಯಕ್ಕೆ ವಾಚ್ಮನ್ ಇದ್ದಂಗೆ ಇವರು. ಇದಕ್ಕಿಂತ ಹೆಚ್ಚಿಗೆ ಏನು ಮಾಡೋದು, ಹಾಳು ಮಾಡೋ ಅಧಿಕಾರ ಇವರಿಗಿಲ್ಲ. ಕಾಡಿನ ನಾಶದ ಜೊತೆಗೆ ಜಲಚರಗಳಿಗೂ ಕೂಡ ಸಮಸ್ಯೆ ಆಗುವಂಥ ಸಾಧ್ಯತೆಗಳಿದೆ. ಈಗಾಗಲೇ ಪರಿಸರವಾದಿಗಳು ಆ ವಿಚಾರವನ್ನು ಕೂಡ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಖಂಡಿತವಾಗಿ ನೋಡಿ, ಈಗ ಬಹಳಷ್ಟು ಕಡೆಗಳಲ್ಲಿ, ಬಹಳಷ್ಟು ಹೊರ ದೇಶಗಳಲ್ಲಿ ಹಿಂದೆ ವಿದ್ಯುತ್ ಉತ್ಪಾದನೆಯಾಗಿ ಅಣೆಕಟ್ಟುಗಳನ್ನು ಕಟ್ಟಿದ್ರು. ಯಾವುದೇ ವೆಸ್ಟರ್ನ್ ಪಶ್ಚಿಮಾತ್ಯ ದೇಶಗಳಿಗೆ ಹೋದರೂ ಅಣೆಕಟ್ಟುಗಳು ಇದ್ದಾವೆ. ಆದರೆ ಅವ್ರಿಗೆ ಗೊತ್ತಾಗಿದೆ ಇವತ್ತೇನು ಅಂತಂದರೆ, ಈ ಅಣೆಕಟ್ಟುಗಳಿಂದ ಎಲ್ಲ ಜಲಚರಗಳಿಗೆ ಹಾನಿಯಾಗುತ್ತೆ, ಬಹಳಷ್ಟು ಜಲಚರಗಳು ನಾಶ ಆಗ್ತಾ ಇದ್ದಾವೆ ಅಂಥೇಳಿ ಈಗ ಕಳೆದ ಸುಮಾರು ಒಂದು 4-5 ವರ್ಷದಿಂದ ಎಲ್ಲೆಲ್ಲಿ ಸಾಧ್ಯವೋ ಆ ಅಣೆಕಟ್ಟುಗಳನ್ನು ತೆರವು ಮಾಡ್ತಾ ಇದ್ದಾರೆ, ಅಂದರೆ ಹೊಡಿತಾ ಇದ್ದಾರೆ, ನದಿಯನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ನಾವು ಈ ಸಂದರ್ಭದಲ್ಲಿ ಆ ಮಾದರಿಯನ್ನು ಅಳವಡಿಸ್ಕೋಬೇಕು. ಲಿಂಗನಮಕ್ಕಿ, ತಲಕಳಲಿ ಅಣೆಕಟ್ಟುಗಳನ್ನು ಹಂತ ಹಂತವಾಗಿ ಇನ್ನೊಂದು 5-6 ವರ್ಷದಲ್ಲಿ ಡಿಕಮಿಷನ್ ಮಾಡಬೇಕು, ತೆರವು ಮಾಡಬೇಕು. ಇದರಿಂದ ಹೊನ್ನಾವರದ ಜನರ ಬದುಕಿಗೆ ಮತ್ತು ಜಲಚರಗಳಿಗೆ ಮತ್ತೆ ಅವು ಹುಟ್ಟಿ ಬರ್ತವೆ, ಮತ್ತೆ ಮೊದಲಿನ ಸಮೃದ್ಧಿಯಿಂದ ಇರ್ತವೆ ಅಂತಕ್ಕಂಥದ್ದು ನಾವು. ಸರ್, ವಿದ್ಯುತ್ ಉತ್ಪಾದನೆ ಮಾಡಿ ಬಿಡ್ತಾ ಇರ್ತಕ್ಕಂಥ ನೀರನ್ನು ಮತ್ತೆ ಈಗ ರಿವರ್ಸ್ ಮಾಡೋಕೆ ಹೊರಟಿದ್ದಾರೆ. ಇದರಿಂದ ಸಮುದ್ರದ ನೀರು ಇನ್ನೂ ಅಂದರೆ ಮುಂಭಾಗಕ್ಕೆ ಬರುವಂಥದ್ದು, ಅಂದರೆ ಹೊನ್ನಾವರ ಭಾಗದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಭಾಗದ ಸಂಪೂರ್ಣ ಭೂಮಿ ಉಪ್ಪು ನೀರು ಆಗುವಂಥ ಸಾಧ್ಯತೆಗಳು ಇರ್ತವೆ. ಇದರ ಬಗ್ಗೆಯೂ ಆದರೂ ಸರ್ಕಾರ ಗಮನ ಹರಿಸಬೇಕಿತ್ತು ಅಂತ ಅನ್ಸುತ್ತಾ? ಹೇಗೆ? ಖಂಡಿತ ನೋಡ್ರಿ, 60ರ ದಶಕದಲ್ಲಿ ಲಿಂಗನಮಕ್ಕಿ ಅಣೆಕಟ್ಟು ಕಟ್ಟುವ ಮುಂಚೆ ಶರಾವತಿ ನದಿ ನೀರು ಮಳೆಗಾಲದಲ್ಲಿ ಸಮುದ್ರದೊಳಗೆ 5 ಕಿಲೋಮೀಟರ್ವರೆಗೆ ಹೋಗ್ತಿತ್ತು. ಈಗ ಏನಾಗಿದೆ, 7 ಅಣೆಕಟ್ಟು ಕಟ್ಟಿದ ಮೇಲೆ ಆ ಉಪ್ಪು ನೀರು ವಾಪಸ್ ಬರ್ತಾಯಿದೆ. ಎಲ್ಲಿವರೆಗೆ? 20 ಕಿಲೋಮೀಟರ್ನವರೆಗೆ ವಾಪಸ್ ಬರ್ತಾಯಿದೆ. ಅಲ್ಲಿ ತರಕಾರಿ ಬೆಳೆಯೋರಿಗೆ, ಅಲ್ಲಿ ಒಂದು 3-4 ಗುಂಟೆ ಸಣ್ಣ ಸಣ್ಣ ಹಿಡುವಳಿದಾರರವರು, ಅವರ ಬದುಕನ್ನು ಹಾಳು ಮಾಡಿದೆ. ಕುಡಿಲಿಕ್ಕೆ ಅವರಿಗೆ ಉಪ್ಪು ನೀರು ಸಿಗ್ತಾ ಇದೆ, ಮತ್ತು ಅಪರೂಪದ ಜಲಚರಗಳು ನಾಶ ಆಗ್ತಾ ಇದ್ದಾವೆ. ಈಗೇನು ಅಂತಂದರೆ, ಈಗೆಲ್ಲ ಏನು ಹಡಗು ತಗೊಂಡು ಮೆಕನೈಸ್ಡ್ ಮೀನುಗಾರಿಕೆ ಮಾಡ್ತಾರೆ, ಅವರು ಆಳ ಸಮುದ್ರಕ್ಕೆ ಹೋಗ್ತಾರೆ. ಆದರೆ ಅಲ್ಲೇ ತೀರದಲ್ಲಿ ಇದ್ಕೊಂಡು ಬರೀ ಕೈಯಿಂದನೇ ಮೀನುಗಾರಿಕೆ ಮಾಡಿ ಬದುಕ್ತಕ್ಕಂಥ ಹಲವಷ್ಟು ಮೀನುಗಾರರ ಕುಟುಂಬ ಇದ್ದಾವೆ. ಅವ್ರಿಗೆ ಯಾರಿಗೂ ಈಗ ಸಿಗ್ತಾ ಇಲ್ಲ ಮೀನು. ಇವರ ನಮ್ಮ ನದಿಯ ಮೇಲೆ ನಮ್ಮ ಹಸ್ತಕ್ಷೇಪದಿಂದ ಆದ ಅನಾಹುತಗಳಿವು. ಇದನ್ನು ಸರಿ ಮಾಡಬೇಕು ಅಂತಂದರೆ ನದಿಯನ್ನು, ಈ ಅಣೆಕಟ್ಟುಗಳನ್ನು ತೆರವು ಮಾಡಬೇಕು. ಈಗ ವಿದ್ಯುತ್ತಿಗಾಗಿ ಕಟ್ಟಿದ ಅಣೆಕಟ್ಟು ಅದು 60ರ ದಶಕದಲ್ಲಿ. ಈಗ ವಿದ್ಯುತ್ತಿಗೆ ಪರ್ಯಾಯ ಮಾರ್ಗಗಳಿದ್ದಾವೆ, ಬೇರೆ ಬೇರೆ ತಂತ್ರಜ್ಞಾನ ಬಹಳ ಇದೆ. ಸೋಲಾರ್ ತಂತ್ರಜ್ಞಾನ ತುಂಬ ವೇಗವಾಗಿ ಮುಂದುವರಿತಾ ಇದೆ. ಹಿಂಗೆ ಇರಬೇಕಾದ್ರೆ ನೋಡಿ, ಇನ್ನು ಈ ಪ್ರಾಜೆಕ್ಟನ್ನು ಈಗ ಶುರು ಮಾಡಿದರೆ ಇದು ಮುಗಿಲಿಕ್ಕೆ 6 ವರ್ಷ ಬೇಕು ಅಂತಾರೆ ಯಾರೋ KPCLನವರು. ಅಷ್ಟು ಹೊತ್ತಿನಲ್ಲಿ ಈ ಸೋಲಾರ್ ಎನರ್ಜಿ ಅನ್ನೋದು ಪ್ರತಿ ಮನೆ ಮೇಲೂ ಬಂದಿರುತ್ತೆ. KPCL ಕೆಲಸನೇ ಇರದಿದ್ದಂಥ ಪರಿಸ್ಥಿತಿ ಬರ್ಬೋದು. ಆವಾಗ ಏನು ಕರೆಂಟ್ ಉತ್ಪಾದನೆ ಮಾಡಿ ಅಥವಾ ಇಷ್ಟನ್ನು ಹಾಳು ಮಾಡಿ ಎಂತಕ್ಕೆ ಮಾಡ್ತಾರದನ್ನ ಅಂತಕ್ಕಂಥದ್ದು ಸಾಕಷ್ಟು ವಿರೋಧ ಇದೆ. ಆದರೆ ಯಾರ ಹಿತಾಸಕ್ತಿ ಇರೋದಾಗಿದ್ರೆ ಇದರಲ್ಲಿ ಅಂತ ಈ ಯೋಜನೆಯಲ್ಲಿ? ಇದು ನಮಗೆ ಈ ಮೊದಲೇ ಹೇಳಿದೆ, ಇದಕ್ಕೆ ಭಾಳ ಜನಪ್ರಿಯವಾಗಿ ಕೌ ಯೋಜನೆ ಅಂತ ಹೇಳ್ತಾರೆ, ಕಾಂಟ್ರಾಕ್ಟೆಡ್ ಓರಿಯೆಂಟೆಡ್ ವರ್ಕ್ ಅಂತ. ಅಂದರೆ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡೋದು, ತನ್ಮೂಲಕ ತಾವು ಅನುಕೂಲ ಪಡೆಯೋದು. ಈಗ ನಿಮಗೆ 10,000 ರೂಪಾಯಿ ಕಾಂಟ್ರಾಕ್ಟ್ ಕೊಟ್ಟರೆ ಅದ್ರಾಗ ನಿಮ್ಮ ಹತ್ರ ಮೊದಲೇ ಮಾತಾಡ್ಕೊಂಡಿರೋದು ಎಷ್ಟು ಡೀಲು, 30%, 40%, 50% ಗೊತ್ತಿಲ್ಲ ಅನ್ನೋದು ನಮಗೆ. ಆ ವ್ಯವಹಾರಗಳು ನಮ್ಗೆ ಗೊತ್ತಿಲ್ಲ. ಬಟ್ ನಿಶ್ಚಿತವಾಗಿ ಅದೇ, ಯಾಕೆಂದರೆ ಆ ಯೋಜನೆಯಿಂದ ಯಾರಿಗೂ ಪ್ರಯೋಜನ ಇಲ್ಲ. ಕೆಲವು ಗುತ್ತಿಗೆದಾರರಿಗೆ, ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳೇ ಬಿಟ್ಟರೆ ಈ ಯೋಜನೆಯಿಂದ ಯಾರಿಗೂ ಯಾವ ಪ್ರಯೋಜನವೂ ಇಲ್ಲ. ಸಾಕಷ್ಟು ವಿರೋಧ ವ್ಯಕ್ತವಾಗ್ತದೆ. ವಿರೋಧದ ನಡುವೆಯೂ ಕೂಡ ಸರ್ಕಾರ ಅನುಷ್ಠಾನ ಮಾಡೋದಕ್ಕೆ ಹೊರಡ್ತಾ ಇದೆ. ತಮ್ಮ ಹೋರಾಟ ಹೇಗಿರುತ್ತೆ, ಯಾವ ರೀತಿಯಾಗಿ ಬಿಸಿ ಮುಟ್ಟಿಸ್ತೀರಿ ಸರ್ಕಾರಕ್ಕೆ ಅಂತ? ಈಗ ನೋಡಿ, ನಮ್ಮದು ಶರಾವತಿ ನದಿ ಕಣಿವೆ ಉಳಿಸಿ ಹೋರಾಟ ಒಕ್ಕೂಟ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆ ಅಲ್ಲದೆ ರೈತ ಸಂಘಗಳು ನಮ್ಮ ಜೊತೆ ಸೇರಿದ್ದಾವೆ. ನಿನ್ನೆ ನಾವು ಇಲ್ಲಿ ಪರಿಸರಕ್ಕಾಗಿ ನಾವು ರಾಜ್ಯ ಮಟ್ಟದ ಸಂಘಟನೆ ಇಲ್ಲೊಂದು ವಿಚಾರ ಸಂಕಿರಣ ಏರ್ಪಡಿಸಿತ್ತು. ಅದಕ್ಕೆ AT ರಾಮಸ್ವಾಮಿಯವರು ಅಧ್ಯಕ್ಷರಿದ್ದಾರೆ. ಅವರು ಇದಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿಗಳು ಶ್ರೀಯುತ ಸಂತೋಷ್ ಹೆಗಡೆಯವರು, ಗೋಪಾಲ್ ಗೌಡರು, ಹೀಗೆ ಬಹಳಷ್ಟು ಸಮಾಜದ ಗಣ್ಯ ವ್ಯಕ್ತಿಗಳು, ಕಾನೂನು ತಜ್ಞರು ಕೂಡ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಯೋಜನೆಯನ್ನು ಮಾಡೋಕ್ಕೆ ಕೊಡಬೇಡಿ, ನಾವು ನಿಮ್ಮ ಜೊತೆಗೆ ಇರ್ತೇವೆ. ಇವು ಸರ್ಕಾರ ಏನಾದರೂ ಬಹಳ ಮೊಂಡು ಬಿದ್ದು ಮಾಡೋದೇ ಸಿಹಿ ಅಂತ ಹೊರಟ್ರೆ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ, ನಾವು ನಿಮ್ಮ ಜೊತೆಗಿರ್ತೀವಿ, ನಿಮಗೆಲ್ಲ ಸಹಕಾರಗಳನ್ನು ಕೊಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಹೋರಾಟನೂ ನಡೀತದೆ. ಹೋರಾಟಕ್ಕೆ ಬಗ್ಲಿಲ್ಲ ಅಂದರೆ ಕಾನೂನಾತ್ಮಕ ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಇದಿಷ್ಟು ಶರಾವತಿ ನದಿ ಕಣಿವೆ ಉಳಿಸಿ ಹೋರಾಟ ಸಮಿತಿಯ ಅಖಿಲೇಶ್ ಚಿಪ್ಲಿ ಅವರು ಹೇಳ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ಜಾರಿ ಮಾಡಲೇಬಾರ್ದು ಅನ್ನುವಂಥ ಆಗ್ರಹವನ್ನು ಕೂಡ ಅವ್ರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.